ತ್ಯಜಿಸಿ ಭುಜಿಸಲು ಕಲಿತವನೇ ಜಗಕ್ಕೆ ಯಜಮಾನ. ನಿಜ ಕುಕ್ಷಿ ಚಿಂತೆಯು ಮೊದಲು ಮನೆ ತಾಯಿಗೆ, ಭಜಿಪ ಪತಿ ಸುತರ ತುಪ್ಪಬವರೂಟಕ್ಕೆ, ಭಜಿಸು ನೀನು ಆ ವ್ರತವ ಮಂಕುತಿಮ್ಮ. ನಾವು ಯಾವುದೋ ಒಂದು ಪಂಚತಾರ ಹೋಟೆಲ್ಗಳಲ್ಲಿ ಊಟ ಮಾಡಿ ಬರ್ತೇವೆ. ಆದರೆ ಮನೆಗೆ ಬಂದು ಹೇಳ್ತೇವೆ, ಅಮ್ಮ ಯಾಕೋ ಮಧ್ಯಾಹ್ನದ ಊಟ ಅಷ್ಟು ಚೆಂದ ಆಗಲಿಲ್ಲ, ಒಂದು ಅಡುಗೆ ಮಾಡ್ತೀಯಾ ಅಂತ. ಒಮ್ಮೆ ಚಿಂತಿಸೋಣ. ಪಂಚತಾರಾ ವ್ಯವಸ್ಥೆ, ಬೇಕಾಗುವ ಎಲ್ಲ ಪದಾರ್ಥಗಳು, ಜೊತೆಯಲ್ಲಿ ಅದಕ್ಕಾಗಿ ಅಭ್ಯಾಸ ಮಾಡಿ ಬಂದಂಥ ನಿಯುಕ್ತಿಯಾದಂಥ ಬಾಣಸಿಗರು. ಆದರೂ ಯಾಕೋ ನಮಗೆ ಹೋಟೆಲ್ ಊಟದಲ್ಲಿ ಏನೋ ಕೊರತೆ ಇದೆ ಅಂತ ಅನಿಸುತ್ತಲ್ಲ. ಅದೇ ಅಮ್ಮನ ಮನೆಯಲ್ಲಿ ಸಾಸಿವೆ ಇದೆಯೋ, ಉಪ್ಪಿದೆಯೋ, ಹುಳಿ ಇದೆಯೋ, ಖಾರ ಇದೆಯೋ, ಏನಿದೆಯೋ ಗೊತ್ತಿಲ್ಲ, ಇರುವ ಸಣ್ಣ ಸಣ್ಣ ಪದಾರ್ಥಗಳನ್ನು ಜೋಡಿಸಿ ಅಮ್ಮನ ಮಾಡಿದ ಅಡುಗೆಯಲ್ಲಿ ಯಾಕೆ ನಮಗೆ ರುಚಿ ಹೆಚ್ಚುತ್ತೆ? ಹಾಗಾದರೆ ಏನದು ವಿಶೇಷ? ಏನದು ಆಶ್ಚರ್ಯ? ಏನದು? ಬಹುಶಃ ಪ್ರೀತಿ. ಪ್ರೀತಿ ಅತ್ಯಂತ ಪ್ರಮುಖವಾದ ಸಂಗತಿ. ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲಿಗೆ ಬೆಳಕು ಮೂಡಿತು ಹೇಗೆ? ಬಿಳಿ ಜನರ ಕಪ್ಪು ಕರಾಳ ಹೃದಯಕ್ಕೆ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ? ರಾಷ್ಟ್ರಕವಿ GSS ಅವರ ನುಡಿಗಳು. ಅಮ್ಮನ ಅಡುಗೆಯಲ್ಲಿ ಇರುವ ಪ್ರೀತಿ ಅದೇ ವಿಶೇಷವಾದದ್ದು. ಹಾಗಾಗಿ ಅಮ್ಮ ನಿಜ ಕುಕ್ಷಿಯಾಗ್ತಾಳೆ. ತಾನು ಬಡಿಸಿದ್ದನ್ನು ತನ್ನ ಮಕ್ಕಳು, ಸುತ್ತಮುತ್ತ ಸಮಾಜ ತಿಂದು ಸಂಭ್ರಮಿಸಿದ್ದಕ್ಕೆ ಆಕೆಗೆ ಸಂಭ್ರಮ ಸಿಗುತ್ತೆ, ಆನಂದವಾಗುತ್ತೆ. ಹಾಗಾಗಿ ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಪ್ರಾಚೀನ ಪ್ರಯೋಗಶಾಲೆ ಅಂದರೆ ನನ್ನ ದೃಷ್ಟಿಯಲ್ಲಿ ಅದು ಅಡುಗೆ ಮನೆ. ಮನುಷ್ಯನನ್ನು ಪಶುತ್ವದಿಂದ ವಿಭಜಿಸಿದ ಮೊದಲ ಕಾಯಕ ಅಡುಗೆ. ಬೇಟೆಯಾಡಿ ತಂದ ಮಾಂಸವನ್ನು, ಗೆಡ್ಡೆ ಗೆಣಸುಗಳನ್ನು ಬೇಯಿಸಿ, ಬಳಸಿ, ಸಂಸ್ಕರಿಸಿ ತಿನ್ನಬಹುದು ಅಂತ ಕಂಡುಕೊಂಡದ್ದು ಜಗತ್ತಿನ ದೊಡ್ಡ ವಿಜ್ಞಾನ. ಹಾಗೆ ಅತ್ಯಂತ ಕಲಾತ್ಮಕವಾದ ನಡೆ ಈ ಮನುಷ್ಯ ಚರಿತ್ರೆಯಲ್ಲಿ ಅಂತ ನನ್ನ ಭಾವನೆ.